ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನ ತಗೋತೀರಿ, ಅರ್ಜುನ ತಗೋತೀರಿ, ಕೃಷ್ಣನ್ ತಗೋತೀರಿ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತಗೋತೀನಿ. ಸಿ ಎಮ್ ಆದ ಮ್ಯಾಗನೇ ನೋಡ್ರಿ, ಕರ್ನಾಟಕ ಇಡೀ ನನಗೇನು ಆಸೆ ಇಲ್ಲ, ಲೂಟಿ ಮಾಡಬೇಕು ಅನ್ನೋ ಆಸೆ ಇಲ್ಲ, ದುಡ್ಡು ಗಳಿಸ್ಬೇಕಂತೇಳಿ ಇದ್ರೆ ಟೊತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು, ಬಿಡ್ತಿದ್ದ, ಯಡಿಯೂರಪ್ಪ ಬಿಡ್ತಿದ್ದ, ಡಿ ಕೆ ಶಿವಕುಮಾರ್ ಬಿಡ್ತಿದ್ದ, ಏನು ಚಂಡನು ಸಿಕ್ಕಿಲ್ಲ, ಸುಮ್ಬಿಟ್ಟಾರ ಅವರು. ಈಗ ನಾನು ಸಿ ಎಂ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ, ಸಿ ಎಂ ಆಗಿ ತಗೋತಿರೋ ಅಥವಾ ಮಂತ್ರಿ ಆಗಿ ತಗೋತಿರೋ ಅಂತ? ನಾ ಮಂತ್ರಿ ಆಗೋದೇ ಇಲ್ಲ ಅಂತ ಹೇಳಿಲ್ಲ, ನಾ ಆದ್ರೆ ಸಿ ಎಮ್ಮು ಇಲ್ಕಂದ್ರೆ ಎಮ್ ಎಲ್ ಎ ಆಗೇ ಇರ್ತೇನೆ. ಸರ್, ಈಗ ಉಚ್ಚಾಟನೆಗೂ ಮುನ್ನ ಕೇಂದ್ರದವರು ಅಳೆದು ತೂಗಿ 3 ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲ ಮಾಹಿತಿ ಕಲೆ ಹಾಕಿ ನಂತರ ಉಚ್ಚಾಟನೆ ಮಾಡಿದ್ರೆ ಅನ್ನೋ ಮಾಹಿತಿ ಚಲೋ ಅಲ್ರಿ, ಚಲೋ. ಈಗ ನೋಡ್ರಿ, ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ, ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ. ನಾನೇ ನಾಳೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲೆ, ನನ್ನಂಗೆ ಬರೀತಾರೆ. ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ, ಇವನಿಗೆ ಕೇಳ್ತಾರೆ, ಪ್ರವೀಣಿಗೆ ಕೇಳ್ತಾರೆ. ನಾನೇ ಒಂದು ಲಿಸ್ಟ್ ಕೊಡ್ತೇನೆ, ಪ್ರವೀಣ್ ಮನೆಗೆ ಹೋಗ್ರಿ, ಅಲ್ಲಿಂದ ನಮ್ಮ ಇವನು ರಾಜು ಬಿರಾದರ್ ಮನೆಗೆ ಹೋಗ್ರಿ, ನಮ್ಮ ಶಂಕರ್ ಹೋಗಾರ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ? ಹಾಂ, ಅದೇ ತೇರ ಲಿಸ್ಟ್, ಅದೇನು ಸರ್ವೆ ಗಿರ್ವೆ. ಈಗ ಎಲ್ಲ ಹಳ್ಳಿಯಾಗೂ ಪ್ರತಿಭಟನೆ ಮಾಡ್ಲಕತ್ತಾರಲ್ಲ, ಹಾಂ, ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳಿಸಿನಿ. ಇವತ್ತು ಬಬಲೇಶ್ವರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ತಂದಿದ್ದು, ಇವತ್ತು 2 ಲಕ್ಷ ರೂಪಾಯಿ ಅವ್ರಿಗೆ ಒಳ್ಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಈಗ ತಾಳಿಕೋಟೆ ಒಳಗೆ ಮಾಡ್ತಾ ಇದ್ದಾರೆ. ಅವರು ಚಿತ್ರದುರ್ಗ ಇದ್ರ ಸ್ವಾಮಿಗಳಿಗೆ ಫೋನ್ ಮಾಡಿ ಯತ್ನಾಳ್ ಪರ ಮಾತಾಡ್ಬೇಕಂತ ಏನೋ ಮನವಿ ಮಾಡ್ಕೊಂಡು. ಇಲ್ಲ, ಗೊತ್ತಿಲ್ಲ ರೀ, ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವರು ನೋಡಿರಿ, ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ. ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ. ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತರೂ ಎಕಡೆನೂ ವಿಮುಖ ಆಗೋದಿಲ್ಲ. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು ಎಂ ಬಿ ಪಾಲ್ಟ್ ಹೇಳಿದ್ರು, ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರಿನ, ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನಾ ಅಲ್ಲ, ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೇನೆ. ಸರ್, ಫಡ್ನವೀಸ್ ಅವರು ತಮ್ಮ ಪರವಾಗಿ ಇಲ್ಲಿ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅಲ್ಲ, ಜಾರಕಿಹೊಳಿ ಅವರು ಅವ್ರ ಮೂಲಕ ಒತ್ತಡ ಹಾಕಿಸ್ತೀನಿ ಅಂತ ಭರವಸೆ ಕೊಟ್ಟಿರ್ತಾರೆ ನಮಗೆ. ಅವರು ಕೂಡ ಮಾತಾಡಿದ್ದಾರೆ, ನಾನು ಯತ್ನಾಳ್ ಮತ್ತು ಮಗಳು ತಗೋಬೇಕಂತ ಹೇಳಿ. ಅಂದರೆ ನಮ್ಮ ಅಂತ ನಾಯಕರು ನೋಡ್ರಿ, ಅದು ಏನಾಗ್ತೈತಿ, ಎಲ್ಲೆಲ್ಲೇ ಯಾರ್ಯಾರು ಪುಣ್ಯಾತ್ಮರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಎಷ್ಟೋ ಮಂದಿ ಏನೂ ಮುಗ್ಧ ಜನ ಇರ್ತಾರೆ, ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಾಕತ್ತಾರೆ ದಿಲ್ಲಿಯಲ್ಲಿ, ನೀವು ಮಾಡಿದ ತಪ್ಪು ಅಂತೇಳಿ. ಇನ್ನು ನೀವು ಹೇಳ್ದಂಗೆ 3 ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ವೆ ಇವ್ರು ಯಾವ ಮಾಡ್ಯಾರಿ ಕರ್ನಾಟಕದಾಗ. ಆ ವಿಜೇಂದ್ರಂತೂ ಮಾಡತ್ತೆ ಹೇಳ್ರಿ, ಅವ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯ ಅದಾನೋ ಇಲ್ಲತ್ತು ಮಾಡತ್ತೆ. ನೀವು ಕಮೆಂಟ್ ನೋಡ್ತಿರಲ್ಲೇ ನೀವು ಚಾನಲ್ದಾಗ ನೀವೇ ಹೊಡೆದಿರಿ.